ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ SA2 ಸಮಾಜ ವಿಜ್ಞಾನಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇದರಿಂದ ಎಷ್ಟೋ ಪ್ರಶ್ನೆಗಳು ಕೂಡ ನಿಮಗೆ ರಿಪೀಟ್ ಆಗ್ತದೆ. ಜಸ್ಟ್ ಇದೊಂದು ರಿವಿಷನ್ ಆಗಿ ತಗೊಳ್ರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತೀನಿ. ಸೊ ಫಸ್ಟ್ MCQದಲ್ಲಿ ಕೇಳಿದ್ದಾರೆ, ಆಧಾರಗಳು ಅಂದರೆ ಏನು? ಸೊ ಆಧಾರಗಳು ಅಂದರೆ ಕೊಟ್ಟ ಆಯ್ಕೆಗಳಲ್ಲಿ ಏನು ಬರಿಬೇಕಾಗಿತ್ತು? ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನೇ ಆಧಾರಗಳು ಅಂತ ಕರಿತೀವಿ. ಜಸ್ಟ್ ಓನ್ಲಿ ನೆನಪಿಟ್ಕೊಡ್ರಿ ಸಾಕು. ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಪ್ರಮುಖ ಕಾರ್ಯ ಏನು ಅಂತ ಕೇಳಿದ್ದಾರೆ. ಅದೇನು ಮಾಡ್ತದಪ್ಪ ಅಂದ್ರೆ ಆಡಳಿತ ಪಕ್ಷದ ಸರ್ವಾಧಿಕಾರಿ ಧೋರಣೆಯ ನಿಯಂತ್ರಣವನ್ನು ಮಾಡ್ತದ. ಥರ್ಡ್ ಒನ್, ಕೌಶಲ್ಯದ ಆಧಾರದ ಮೇಲೆ ಕೆಲಸ ಹಂಚೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೆ ಅದನ್ನು ಶ್ರಮ ವಿಭಜನೆ ಅಂತ ಕರಿತೀವಿ. ಇನ್ನು ವ್ಯಾಪಾರದ ಮಹಾದೇವಪ್ಪ ಎಂಬ ವ್ಯಕ್ತಿ ಪಶುಪಾಲನಾ ಕಾರ್ಯದಲ್ಲಿ ತೊಡಗಿದ್ದಾನೆ, ಇದು ಏನು ಅಂತ ಕೇಳಿದರೆ ಅದು ಉತ್ಪಾದಕ ಚಟುವಟಿಕೆ ಅಂತ ಬರಬೇಕು. ನೆಕ್ಸ್ಟ್, ವ್ಯಾಪಾರದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ವ್ಯಾಪಾರದ ಮುಖ್ಯ ಉದ್ದೇಶ ನ್ಯಾಯಯುತ ಲಾಭ ಮಾಡೋದೇ ಆಗ್ತದೆ. ಇನ್ನು ಒಂದಂಕದ ಪ್ರಶ್ನೆ, ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಪ್ರಮುಖ ಕಾರಣ ಏನು? ಸೊ ದ ಆನ್ಸರ್ ಈಸ್ ಹೂನರ ನಿರಂತರ ದಾಳಿ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಅರಿಸ್ಟಾಟಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಪಾತ್ರ ಪ್ರಜ್ಞೆ ಅಂದ್ರೆ ಏನು? ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಪಾತ್ರ ಪ್ರಜ್ಞೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನಗೆ ವಹಿಸಿದ ಪಾತ್ರವನ್ನು ನಿರ್ವಹಿಸೋದೇ ಪಾತ್ರ ಪ್ರಜ್ಞೆ ಅಂತ ಕರೆಯೋದು. ನೆಕ್ಸ್ಟ್ ಒನ್, ಹೆಚ್ಚು ಹಾನಿಕಾರಕ ಭೂಕಂಪನದ ಅಲೆ ಯಾವುದು ಅಂತ ಕೇಳಿದ್ದಾರೆ. ಸೊ ದ 9th ಆನ್ಸರ್ ಈಸ್ ಮೇಲ್ಮೈ ಅಲೆಗಳು ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಒನ್, ಪಾಲುಗಾರಿಕೆ ಸಂಸ್ಥೆ ವಿಸರ್ಜನೆ ಸರಳವಾಗಿದೆ ಹೇಗೆ ಅಂತ ಕೇಳಿದ್ರು. ಸೊ ಯಾವುದೇ ಪಾಲುಗಾರ ಇತರ ಪಾಲುಗಾರನಿಗೆ 14 ದಿನಗಳ ಮುನ್ಸೂಚನೆ ಕೊಡಬಹುದು ಹಾಗೂ ಇತರ ಪಾಲುಗಾರರ ಸಮ್ಮತಿಯ ಮೇಲೆ ವಿಸರ್ಜಿಸಬಹುದು ಅಂತಕ್ಕಂಥ ಆಯ್ಕೆ ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇಷ್ಟು 1 ಮಾರ್ಕರ್ ಇತ್ತು. ಇನ್ನು 2 ಮಾರ್ಕರ್ ಪ್ರಶ್ನೆ, 4 ವೇದಗಳನ್ನು ಗೊತ್ತಿರಬೇಕು. ಸೊ 4 ವೇದ ಋಗ್ವೇದ ಬರ್ತದೆ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವರ್ಣ ವೇದ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪೌರನಾದವನು ಒಂದು ದೇಶದ ಪ್ರಜೆಯಾಗಿ ಅನುಭವಿಸುವ ಸೌಲಭ್ಯಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ. ಸೊ ಆತನಿಗೆ ರಾಷ್ಟ್ರದ ಭದ್ರತೆ ಮತ್ತು ರಕ್ಷಣೆ ಸಿಗ್ತದೆ, ಶಿಕ್ಷಣ, ಆರೋಗ್ಯ, ಇತರೆ ಸೌಲಭ್ಯಗಳನ್ನು ಅನುಭವಿಸ್ತಾನೆ, ನಾಗರಿಕ ಮತ್ತು ರಾಜಕೀಯ ಹಕ್ಕು, ರಾಜ್ಯ ನೀಡುವ ಮೂಲಭೂತ ಹಕ್ಕು, ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾನೆ, ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ನೇಮಕಾತಿ ಪಡಿತಕ್ಕಂಥ ಹಕ್ಕನ್ನು ಸಹಿತ ಹೊಂದುತ್ತಾನೆ. ಇನ್ನು ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವ, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇದು ವ್ಯಕ್ತಿತ್ವದ ಬೆಳವಣಿಗೆ ಸಹಾಯಕ ಬರಿಬೇಕು, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಬರಿಬೇಕು, ಆಧುನಿಕ ಸನ್ನಿವೇಶ ಮತ್ತು ಬೆಳವಣಿಗೆಯ ಜ್ಞಾನ, ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕ ಅಂತಕ್ಕಂಥ ಪಾಯಿಂಟ್ಸನ್ನು 4 ಪಾಯಿಂಟ್ಸ್ ಬರೆದ್ರೆ ಸಾಕು. ಇನ್ನು ಸಂಸ್ಕೃತಿಯ ಗುಣಲಕ್ಷಣ ಕೇಳಿದರೆ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಏನಪ್ಪಾ ಅಂದ್ರೆ ಇದು ಸಮಾಜದ ಭೌಗೋಳಿಕ ರಚನೆ ಮತ್ತು ಪರಂಪರೆಗಳನ್ನು ಅವಲಂಬಿಸಿ ರೂಪುಗೊಂಡಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಇದು ಒಂದು ಸಮಾಜದ ಸಂಸ್ಕೃತಿ ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನ ಇದೆ. ಸಂಸ್ಕೃತಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತದೆ. ಸಂಸ್ಕೃತಿಯು ನಿರಂತರವಾಗಿ ಬದಲಾವಣೆಗೆ ಒಳಪಡ್ತಾ ಹೋಗ್ತದೆ. ನೆಕ್ಸ್ಟ್ ಒನ್, ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸ ಕೇಳಿದರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು. ಸೊ ನೋಡ್ಕೊಡ್ರಿ, ಹವಾಮಾನ ಅಂದರೆ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿ, ಉದಾಹರಣೆ ಮೋಡಯುಕ್ತ ಪ್ರಖರ ಬಿಸಿಲು. ಬಟ್ ವಾಯುಗುಣ ಅಂದರೆ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿ, ಉದಾಹರಣೆ ಸಮಭಾಜಕ ವೃತ್ತದ ವಾಯುಗುಣ ಅಂತ ನೀವು ಬರಿಬಹುದು. ನೆಕ್ಸ್ಟ್, ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆ ಪ್ರಭಾವವೇನು ಅಂತ ಪ್ರಶ್ನೆ ಇತ್ತು. ಸೊ ಉತ್ತರ, ಸೊ ಬೇಡಿಕೆ ಹೆಚ್ಚಾದಾಗ ಸಾಮಾನ್ಯವಾಗಿ ಉತ್ಪಾದನೆ, ಉದ್ಯೋಗ, ವರಮಾನ ಮತ್ತು ಪೂರೈಕೆ ಅಧಿಕವಾಗ್ತದೆ, ಜನರ ಜೀವನ ಗುಣಮಟ್ಟ ಉತ್ತಮವಾಗ್ತದೆ. ಬೇಡಿಕೆ ಕಡಿಮೆಯಾದಾಗ ಸಾಮಾನ್ಯವಾಗಿ ಉತ್ಪಾದನೆ, ವರಮಾನ ಮತ್ತು ಪೂರೈಕೆ ಇಳಿತದೆ, ನಿರುದ್ಯೋಗ ಹೆಚ್ಚಾಗ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೆದ್ರೆ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಇನ್ನು ಅಶೋಕನು ಉತ್ತಮವಾದ ಆಡಳಿತ ವ್ಯವಸ್ಥೆ ಹೊಂದಿದ್ದ, ಸಮರ್ಥಿಸಿರಿ ಅಂತ ನಿಮಗೆ 3 ಅಂಕಕ್ಕೆ ಇದೆ. ಸೊ ನೋಡಿ ಏನು ಬರಿಬೇಕು? ಅಶೋಕ ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ವಿವಿಧ ಪ್ರಾಂತ್ಯಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ದ, ವ್ಯಾಪಕವಾದ ವ್ಯಾಪಾರ ಮತ್ತು ಕೃಷಿಯ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿದ, ಕೃಷಿಯನ್ನು ವ್ಯಾಪಾರ ಹೆಚ್ಚಿಸಲು ಸರ್ಕಾರದ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ, ವಿಶೇಷ ತೆರಿಗೆ ವಿನಾಯಿತಿಗಳ ಸೌಲಭ್ಯವನ್ನು ಈ ಹಿನ್ನೆಲೆಯಲ್ಲಿ ನೀಡಿದ್ರು, ವಿಶಾಲ ಭೂ ಪ್ರದೇಶದ ಆಳ್ವಿಕೆಯನ್ನು ನಡೆಸಲು ವಿವಿಧ ಅಧಿಕಾರಿಗಳಿದ್ರು, ಗೂಢಾಚಾರ್ಯರು ಮಾಹಿತಿಗಳನ್ನು ರಾಜನಿಗೆ ತಿಳಿಸ್ತಾ ಇದ್ರು, ನದಿ ಹಾಗೂ ಭೂಹಾದಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಹತೋಟಿಯನ್ನು ಸಾಧಿಸಿದ್ರು ಅಂತ ಬರೆದ್ರೆ ಸಾಕು. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯಿತಿಗಳು ವಹಿಸುವ ಪಾತ್ರವನ್ನು ಕೇಳಿದ್ದಾರೆ. ಸೊ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಗಳು ಏನು ಕೆಲಸ ಮಾಡ್ತಾವೆ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದು ಆರೋಗ್ಯ, ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಕೈಗೆತ್ತಿಕೊಳ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ಕಾರ್ಯಯೋಜನೆ, ಪ್ರಾಥಮಿಕ ಪ್ರೌಢವಯಸ್ಕರ ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಕ್ರಮ ಪ್ರೋತ್ಸಾಹ, ತಮ್ಮ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕೊಡುತ್ತದೆ, ಮಾಲಿನ್ಯಗಳನ್ನು ತಡೆಗಟ್ಟಿ ಉತ್ತಮ ಆರೋಗ್ಯಕರ ಸವಲತ್ತುಗಳನ್ನು ಒದಗಿಸ್ತದೆ, ಅವಶ್ಯಕರ ಪಡಿತರಗಳ ವಿತರಣೆಗೆ ಸೂಕ್ತ ವ್ಯವಸ್ಥೆ ಮಾಡ್ತದೆ, ಕೃಷಿ, ಪಶುಸಂಗೋಪನೆ, ಖಾದಿ ಮತ್ತು ಕರಕುಶಲ ಉದ್ಯೋಗವನ್ನು ಪ್ರೋತ್ಸಾಹಿಸ್ತದೆ, ಮಣ್ಣು, ನೀರು ಮತ್ತು ಅರಣ್ಯ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ.
ಇನ್ನು ಸಾಗರಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು ಅಂತ ಕೇಳಿದ್ದಾರೆ. ಅಲ್ಲಿ ಸಾಗರಗಳ ಮೂಲಕ ಹಡಗಿನಲ್ಲಿ ಬರ್ತಕ್ಕಂಥ ಕಚ್ಚಾ ಸಾಗಿಸುವ ತೈಲ ಸಾಗಿಸುವ ಬದಲು ಕೊಳವೆ ಮಾರ್ಗಗಳನ್ನು ಸಾಗಿಸಬೇಕು. ಅಣು ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಾಗರಗಳಿಗೆ ಸುರಿಯುವುದನ್ನು ನಿಯಂತ್ರಿಸಬೇಕು. ತೀರ ವಲಯದಲ್ಲಿರುವ ತೈಲ ರಾಸಾಯನಿಕ ಕೈಗಾರಿಕೆಗಳ ಮಾಲಿನ್ಯಯುಕ್ತ ವಸ್ತುಗಳು ಸಮುದ್ರ ಸೇರದಂತೆ ಕ್ರಮ ಕೈಗೊಳ್ಳಬೇಕು. ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಹಾಗೂ ರೇವು ಪಟ್ಟಣಗಳಲ್ಲಿ ಎಸೆಯುವುದನ್ನು ನಿಯಂತ್ರಿಸುವುದು. ಸಾಗರಗಳ ತೀರಗಳಲ್ಲಿ ಅದಿರುಗಳ ಸಂಗ್ರಹಣೆ ಮತ್ತು ಗಣಿಗಾರಿಕೆ ನಿಯಂತ್ರಣ. ಕರಾವಳಿಯ ಮರಳು ದಂಡೆಗಳನ್ನು ವಿವಿಧ ರೀತಿಯಲ್ಲಿ ಹಾಳುಗೆಡುತ್ತಿದ್ದು ಅವುಗಳನ್ನು ಸಂರಕ್ಷಿಸಬೇಕು ಅಂತ ಬರೀರಿ. ಇನ್ನು ಜಲಮಾಲಿನ್ಯದ ನಿಯಂತ್ರಣದ ಕ್ರಮಗಳನ್ನು ಕೇಳಿದರು. ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕೈಗಾರಿಕಾ ತ್ಯಾಜ್ಯಗಳನ್ನು ಸಂಸ್ಕರಿಸಬೇಕು. ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಬೇಕು. ಓಕೆ, ನೆಕ್ಸ್ಟ್ ಮುಂದೆ ಇರತಕ್ಕಂಥ ಪಾಯಿಂಟ್ ಚರಂಡಿ ನೀರಿನ ಸಂಸ್ಕಾರ. ಕಸದ ರಾಶಿಗಳನ್ನು ಜಲರಾಶಿಗಳಲ್ಲಿ ಹಾಕೋದನ್ನು ಜನ ನಿಲ್ಲಿಸಬೇಕು. ಸತ್ತ ಪ್ರಾಣಿಗಳನ್ನು ನೀರಿಗೆ ಎಸೆಯದಿರುವುದು. ರಾಸಾಯನಿಕಗಳನ್ನು ನೀರಿಗೆ ಸೇರದಂತೆ ಕ್ರಮ ವಹಿಸಬೇಕು. 19ನೇ ಪ್ರಶ್ನೆ, ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಬಡತನ, ನಿರುದ್ಯೋಗದಂಥ ಸಮಸ್ಯೆಗಳನ್ನು ಅರ್ಥ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಅಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದೆ. ಮಿತವಾದ ಸಂಪನ್ಮೂಲಗಳಿಂದ ಅಮಿತವಾದ ಬಯಕೆಗಳನ್ನು ಈಡೇರಿಸ್ತದೆ. ಸರಕು ಸೇವೆಗಳನ್ನು ಏನನ್ನು ಹೇಗೆ ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಮಾರ್ಗದರ್ಶನ ಕೊಡ್ತದೆ. ಬೆಲೆಗಳ ಏರಿಳಿತಕ್ಕೆ ಕಾರಣ ಪರಿಣಾಮಗಳನ್ನು ಗುರುತಿಸಿ ಪರಿಹಾರ ಕೊಡ್ತದೆ. ಸಂಪನ್ಮೂಲಗಳ ಸದ್ಬಳಕೆಯ ಮಾರ್ಗದರ್ಶನ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಚಿಲ್ಲರೆ ವ್ಯಾಪಾರಿಗಳಿಂದಾದ ಗ್ರಾಹಕರಿಗೆ ಅನುಕೂಲ ಅಥವಾ ಲಾಭ ಕೇಳಿದ್ದಾರೆ. ಸೊ ಗ್ರಾಹಕರು ನೆಲೆಸಿರುವ ಜಾಗಗಳಲ್ಲಿ ತಮ್ಮ ವ್ಯಾಪಾರ ನಡೆಸೋದು. ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆ ಕೊನೆಯ ಕೊಂಡಿ. ಸಗಟು ವ್ಯಾಪಾರಿಗಳಿಂದ ಕೊಂಡು ಗ್ರಾಹಕರಿಗೆ ಒದಗಿಸ್ತಾರೆ. ಅನೇಕ ಸಾರಿ ಉಂಟಾಗುವ ವ್ಯಾಪಾರ ನಷ್ಟ ತಾವೇ ಭರಿಸ್ತಾರೆ. ವಸ್ತುಗಳನ್ನು ಅವುಗಳ ಪ್ರಮಾಣಕ್ಕನುಗುಣವಾಗಿ ವಿಂಗಡಿಸಿ ಗ್ರಾಹಕರ ಇಷ್ಟದಂತೆ ಅವರಿಗೆ ಒದಗಿಸ್ತಾರೆ. ಗ್ರಾಹಕರಿಗೆ ಸಾಲ ಸೌಲಭ್ಯ ಕೊಡ್ತಾರೆ. ಮಾರುಕಟ್ಟೆಗೆ ಹೊಸದಾಗಿ ಬಂದ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಯಾವುದೇ ಒಂದು ನಿರ್ದಿಷ್ಟ ವಸ್ತು ದೊರೆಯದೇ ಇದ್ದಲ್ಲಿ ಪರ್ಯಾಯ ವಸ್ತುಗಳ ಬಗ್ಗೆ ತಿಳಿಸ್ತಾರೆ. ಇನ್ನು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಗ್ರಾಹಕರಿಗೆ ಹೇಗೆ ಸಹಾಯಕ ಅಂತ ಕೇಳಿದ್ರು. ಇವು ಗ್ರಾಹಕರ ಜೊತೆಯಲ್ಲಿ ನೇರ ಸಂಪರ್ಕ ಹೊಂದಿರ್ತಾವ. ಸಾಮಾಜಿಕ ಸೇವೆ ಮಾಡ್ತಾವ. ಉದ್ಯೋಗಾವಕಾಶ ಕಲ್ಪಿಸ್ತಾರೆ. ಸಂಪತ್ತು ಮತ್ತು ಆರ್ಥಿಕ ಅಧಿಕಾರ ಶಕ್ತಿಗಳನ್ನು ಹಂಚಲಿಕ್ಕೆ ಸಹಾಯವನ್ನು ಮಾಡ್ತಾವ. ಓಕೆನಾ. ಇನ್ನು ನೆಕ್ಸ್ಟ್, ಗ್ರಾಹಕರಿಗೆ ಬೇಕಾದ ದೈನಂದಿನ ಇಷ್ಟಗಳನ್ನು ಅರಿತು ವಸ್ತುಗಳ ಸರಬರಾಜು. ಸರ್ಕಾರಕ್ಕೆ ಸಕಾಲದಲ್ಲಿ ತೆರಿಗೆಗಳನ್ನು ಪಾವತಿಯನ್ನು ಮಾಡ್ತಾವ. ಇನ್ನು ಸಿಂಧು ಸರಸ್ವತಿ ನಗರ ಯೋಜನೆ ಹೇಗಿತ್ತು ಅಂತ ಕೇಳಿದರೆ ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಬೈಪಟ್ ಮಾಡಿ. ಅತ್ಯಂತ ವ್ಯವಸ್ಥಿತವಾದ ನಗರಗಳ ಯೋಜನೆ, ಕ್ರಮಬದ್ಧ ನಿರ್ಮಿಸಿದ ಮನೆ ಮತ್ತು ರಸ್ತೆ, 1 ಅಥವಾ 2 ಅಂತಸ್ತಿನ ಮನೆ, ಇಟ್ಟಿಗೆಯಿಂದ ಕಟ್ಟ ಮನೆ, ಒಳಾಂಗಣದ ಸುತ್ತ ಕೊಠಡಿ, ರಸ್ತೆ ಮಗ್ಗಲಿನಲ್ಲಿ ಮನೆ ಬಾಗಿಲು, ಸ್ನಾನದ ಕೊಠಡಿ, ಮಕ್ಕಳಿಗೆ ಬಾವಿಗಳಿಂದ ನೀರಿನ ಪೂರೈಕೆ, ಚಪ್ಪಡಿಗಳಿಂದ ಮುಚ್ಚಿದ ಚರಂಡಿಗಳು ಅಂತ ಬರೀರಿ. ಇನ್ನು ಕಲೆ ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ಕೇಳಿದರು. ಸೊ ಪಲ್ಲವರ ಕೊಡುಗೆಗಳಲ್ಲಿ ಮುಖ್ಯವಾಗಿ ಇವರು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರೇಮಿಯಾಗಿದ್ದರು. ದೇವಾಲಯಗಳಲ್ಲಿ ಅತ್ಯುತ್ತಮ ಕಲಾಕುಶಲತೆ. ಸೊ ಆಮೇಲೆ ಕಲ್ಲಿನಲ್ಲಿ ಕೊರೆದು ಮಾಡಿದ ದೇವಾಲಯಗಳು, ಮಹಾಬಲಿಪುರದಲ್ಲಿ ಕಲ್ಲಿನಲ್ಲಿ ಕೊರೆದ ದೇವಾಲಯ, ಅದ್ಭುತ ವಿಗ್ರಹ ಮತ್ತು ಕೆತ್ತನೆ, ಮಹಾಭಾರತದ ಭಾಗವತದ ಕಥೆಗಳಿದ್ದಾವೆ ಅಂತ ಬರಿಬಹುದಿತ್ತು. ಇನ್ನು ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಕೂಡ ಅದೇ ಗೊತ್ತೇ ಇರತಕ್ಕಂಥ ಪಾಯಿಂಟ್ಸ್ ಇದೆ. ಸೊ ಫಸ್ಟ್ ಬರೋದು ಉತ್ತರದ ಹಿಮಾಲಯದ ಪರ್ವತದ ಶ್ರೇಣಿ ಬರ್ತದೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರ. 2ನೇದು ಸಮತಟ್ಟಾದ ಸಿಂಧು ಗಂಗಾ ಬಯಲು ಭೂಮಿ. 3ನೇದು ಮಾಳ್ವ ಪ್ರಸ್ಥಭೂಮಿ ಅಂತ ವಿವರಣೆ ಮಾಡಬೇಕು. ಇಷ್ಟು 3ನೇ ನೀವು ಎಕ್ಸ್ಪ್ಲನೇಷನ್ ಅನ್ನು ಕೊಡಬೇಕು. ಇನ್ನು ಭಾರತದ ಭೌಗೋಳಿಕ ಪ್ರಮುಖ ಅಕ್ಷಾಂಶಗಳನ್ನು ಕೇಳಿದ್ದಾರೆ. ಸೊ ಪ್ರಮುಖ ಅಕ್ಷಾಂಶಗಳು ಇಲ್ಲಿದ್ದಾವೆ. ಸೊ ಅವುಗಳಲ್ಲಿ ನಿಮಗೂ ಕೂಡ ಕೇಳ್ಬೋದು. ಒಂದು 3-4 ಬೈಪಟ್ ಮಾಡಿರಿ ಸಾಕು. ಇನ್ನು ಲಾಸ್ಟ್ ನಿಮಗೆ ಗೋಳದ ಚಿತ್ರವನ್ನು ಕೊಟ್ಟಿದ್ರು. ಸೊ ನಿಮ್ಮ ಬ್ಲೂ ಪ್ರಿಂಟಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡಿ, ಅದರಲ್ಲೂ ಕೂಡ ಇಲ್ಲಿ ಉಷ್ಣ ಸಮಶೀತೋಷ್ಣ ವಲಯಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಇದು ಪ್ರಾಕ್ಟೀಸ್ ಆಗಿ ತೊಗೊಳ್ರಿ ಅಂತ ಹೇಳ್ತಾ ಸಿಗ್ತೀರಿ ಹೊಸ ವಿಡಿಯೋದಲ್ಲಿ. ಬಾಯ್.